ರಿಚ್ ಆಗಿ ಕಾರಲ್ಲಿ ಅಂಬಾಸಿಡರ್ ಕಾರಲ್ಲಿ ಓಡಾಡ್ತಿದ್ದಂಥ ನಾವು ಬಂದು ಒಂದು ಹಳ್ಳಿಯಲ್ಲಿ ಸೇರ್ಕೊತೀವಿ. ಯೋಚನೆ ಮಾಡೋದಕ್ಕಾಗದ ರೀತಿಯಲ್ಲಿ ಕಷ್ಟಪಟ್ಟಿದ್ವಿ. ಯಾರೋ ಬಂದ್ರು, ಯಾರು ಇವನು ಪಕ್ಕದ ಮನೆಯವನ, ಹ್ಮ್ ಅದು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಓದ್ತಾ ಇದ್ದಾಗ ನನ್ನ ಲೆಕ್ಚರಿಗೆ 11,000 ರೂಪಾಯಿ ಸಂಬಳ, ಹ್ಮ್ ನಾನು 18,000 ರೂಪಾಯಿ ದುಡಿತಾ ಇದ್ದೆ. ಇಲ್ಲಿ ಕೆಲಸ, ಅಲ್ಲಿ ಕ್ವಾಲಿಟಿ ಬಾರ್ ಅಂಡ್ ರೆಸ್ಟೋರೆಂಟ್ ಲೈವ್ ಬ್ಯಾಂಡಲ್ಲಿ ಇರ್ತಾ, ಅಲ್ಲಿ ಈ ಸಂಜೆ ಹೋಗ್ಬಿಟ್ಟು ವೇಟ್ರ್ ಕೆಲಸ ಮಾಡ್ತಾ ಇದ್ದೆ. ಹೋಟೆಲ್ ಮಂಜೂರಲ್ಲಿ ಅಸಿಸ್ಟೆಂಟ್ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದು ಹೋಟ್ಲಿಗೆ ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕ್ಯಾಟ್ರಿಂಗ್ ಇದ್ರು ಕ್ಯಾಟ್ರಿಂಗ್ ಒಪ್ಕೊಂಡು ಕ್ಯಾಟ್ರಿಂಗ್ ಮಾಡ್ತಾ ಇದ್ದೆ. ಸಿನಿಮಾನ ಒಂದು ಭಾವನೆ ಅಂತ ನೋಡೋರಿಗೆ ಆ ಪ್ರಯತ್ನ ನಿಮ್ ಕಣ್ಣೀರ್ ಹಾಕ್ಸಿದೆ. 2009ರಿಂದ 2016ರವರೆಗೂ ನಾನು ಒಂದು ರಾಜನಾಗಿ ಬೆರೆದೆ. ಕರಾವಳಿ ಆಚೆಗೆ ನಿಮ್ಮ ಸಿನಿ ಬದುಕಿನ ಜರ್ನಿ ಇರ್ಬೋದು, ನಿಮ್ಮ ಏರುಪೇರುಗಳಿರ್ಬೋದು, ನಾನೇ ಕಂಡ ಹಾಗೆ ನಿಮ್ದೊಂಥರ ಹಾರ್ಟ್ ಬೀಟ್ ಥರ ಬದುಕು. ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂದರೆ ನೀವು ಯಾವಾಗಲೂ ಅದೇ ಹಾರ್ಟ್ ಬೀಟ್ ಮೇಲೆ ಕೆಳಗೆ ಹೋದ್ರೇ ಜೀವಂತ ಅಂತ ವ್ಯಕ್ತಿ. ಅದು ಕೆಳಗೂ ಹೋಗ್ಬಾರ್ದು, ಮೇಲೂ ಹೋಗ್ಬಾರ್ದು, ಫ್ಲ್ಯಾಟು ಆಗಬಾರ್ದು. ನೀವು ಆ ಏರುಪೇರುಗಳನ್ನು ನೋಡ್ಕೊಂಡೇ ಬಂದವರು. ಚಿತ್ರರಂಗ ನಿಮಗೆ ಇಲ್ಲಿಯವರೆಗೆ ನೀವು ಅಂದುಕೊಂಡಿದ್ದನ್ನೆಲ್ಲವನ್ನ ಕೊಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಚಿತ್ರರಂಗದಿಂದ ಎಕ್ಸ್ಪೆಕ್ಟ್ ಮಾಡೋದು ಭಾಳ ತಪ್ಪು ಸರ್. ಯಾಕಂದರೆ ನನ್ನ ಪರ್ಸನಾಲಿಟಿ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಓದಿದ ಹಳ್ಳಿ ವಾತಾವರಣ ಗೊತ್ತಿದೆ. 10 ರೂಪಾಯಿ ಟಿಕೆಟ್ ತಗೊಂಡು ಸಿನಿಮಾ ನೋಡೋಕ್ಕೂ ಯೋಗ್ಯತೆ ಇಲ್ಲದಂಥ ಫ್ಯಾಮಿಲಿಯಿಂದ ಬಂದಂಥ, ಅಷ್ಟು ಕಟ್ಟದ ಫ್ಯಾಮಿಲಿಯಿಂದ ಬಂದಂಥ ಹೀರೋಗಳನ್ನು ಮುಟ್ಬೋದಾ, ಅವ್ರು ನೋಡ್ಬೋದಾ, ಅವ್ರ ಜೊತೆ ಫೋಟೋ ತಗೋಬೋದು ಆಸೆ ಇದ್ದು. ಇವತ್ತು ಭಗವಂತ ನನ್ನ ಕರ್ಕೊಂಬಂದ್ಬಿಟ್ಟು 160ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ, ಎಷ್ಟು ವರ್ಷಗಟ್ಟಲೆ ಸೀರಿಯಲ್ಗಳಲ್ಲಿ ನನಗೆ ಅವಕಾಶ ಕೊಟ್ಟು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಡಸ್ಟ್ರಿ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮೂರ್ಖ ನಾನು ಆಗ್ತೀನಿ, ದೊಡ್ಡ ಅಹಂಕಾರಿಯಾಗಿ ಕಾಣಿಸ್ತೀನಿ. ನನಗೆ ಇವತ್ತು ಏನೆಲ್ಲ ಸಿಕ್ಕಿದೆ ಅದೆಲ್ಲವೂ ಕೂಡ ನನಗೆ ಇಂಡಸ್ಟ್ರಿ ಕೊಟ್ಟಿದ್ದು, ಎಲ್ಲವೂ ನನಗೆ ಇಂಡಸ್ಟ್ರಿ ಕೊಟ್ಟಿದ್ದು. ಐ ಆಮ್ ವೆರಿ ಹಂಬಲ್ ಆ ವಿಚಾರದಲ್ಲಿ. ತುಂಬ ಗ್ರೇಟ್ಫುಲ್ ಟು ಗಾಡ್. ಯಾಕಂದರೆ ನನ್ನಂಥ ಒಂದು ವ್ಯಕ್ತಿ, ಹಳ್ಳಿಗಾಡು ವ್ಯಕ್ತಿನ ಕರ್ಕೊಂಬಂದು ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀನಿ. ರಾಜ್ಯ ಪ್ರಶಸ್ತಿ ಬಂದಿದೆ. ನನಗೆ ಏನೆಲ್ಲ ಕನಸಿತ್ತು. ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಇತ್ತು, ಬಿಗ್ ಬಾಸ್ಗೆ ಹೋದೆ. ಸೀರಿಯಲಲ್ಲಿ ಜನರನ್ನು ಕುರ್ಸ್ಕೋಬೇಕು ಅಂತ ಆಸೆ ಇತ್ತು, ಆದೆ. ನಿರ್ಮಾಪಕರಾಗಬೇಕು ಅಂತ ಆಸೆ ಇತ್ತು, ನಿರ್ಮಾಪಕನಾದೆ. ಒಂದು ಕಟ್ಔಟ್ ಹಾಕ್ಕೋಬೇಕು ಅಂದ್ರೆ 2 ಕಟ್ಔಟ್ ಹಾಕ್ಸ್ಕೊಂಡೆ. ರಾಜ್ಯ ಪ್ರಶಸ್ತಿದ್ರು ತಗೊಂಡೆ. ಎಲ್ಲ ಬಂದಿದೆ ನನಗೆ, ಎಲ್ಲವೂ ಬಂದಿದೆ, ಕೊಟ್ಟಿದೆ. ಎಲ್ಲವೂ ಇಂಡಸ್ಟ್ರಿ ನನಗೆ ಕೊಟ್ಟಿದೆ. ಸೊ ಇಂಡಸ್ಟ್ರಿಯಿಂದ ನಾನು ಏನೂ ಕಳ್ಕೊಂಡಿಲ್ಲ ಸರ್. ಇಂಡಸ್ಟ್ರಿಯಿಂದ ನಾನು ಎಲ್ಲವನ್ನೂ ಕೂಡ ಪಡ್ಕೊಂಡಿದ್ದೀನಿ. ವಾಟ್ ಐ ಆಮ್ ಇವತ್ತು ನಾನು ಏನು ಕೂತ್ಕೊಂಡಿದ್ದೀನಿ ನನಗೆ ಇಂಡಸ್ಟ್ರಿನೇ ಜನ ಕೊಟ್ಟಿದ್ದು, ಕನ್ನಡಿಗರು ಕೊಟ್ಟಿದ್ದು. ನೀವೊಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ನೋಡ್ಲಿಕ್ಕೆ 10 ರೂಪಾಯಿ ಇಲ್ಲದೆ ಇರೋ ಕಷ್ಟದ ದಿನಗಳನ್ನು ನೋಡ್ಕೊಂಡ್ ಬಂದವ್ರು ನಾವು. ಯಾವ ಊರು ನಿಮ್ದು? ಹೇಗಿತ್ತು ನಿಮ್ಮ ಬಾಲ್ಯ? ಏನ್ ಮಾಡ್ತಿತ್ತು ನಿಮ್ಮ ಫ್ಯಾಮಿಲಿ? ಕೋಟಯಂ, ಕೇರಳ. ಕೇರಳ. ನನ್ನ ತಂದೆ PK ಜಾರ್ಜ್. ಅವ್ರ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವ್ರು ಭಾಳ ಸ್ವಾಭಿಮಾನಿ, ರಾಜನ್ ಥರ ಬದುಕಿದವರು, ನಮ್ಮನ್ನೆಲ್ಲ ಚೆನ್ನಾಗಿ ರಾಜನ್ ಥರ ನೋಡ್ಕೊಂಡವರು. ಪೊಲಿಟಿಷಿಯನ್ ಕೂಡ ಆಗಿದ್ರು. ಜಿಂಜರ್ ಮರ್ಚೆಂಟ್ ಅವರು, ಶುಂಠಿ ಜಾರ್ಜ್ ಅಂತ ಭಾಳ ಫೇಮಸ್. ಇಲ್ಲ, ನಾನು ಚೆನ್ನಾಗಿ ಬದುಕಿದವರಲ್ಲಿ ನಾನು ಸೋತು ಯಾರಿಗೂ ಕಾಣಿಸ್ಕೋಬಾರ್ದು ಉದ್ದೇಶಕ್ಕೋಸ್ಕರ ನಮ್ಮನ್ನು ಶಿಫ್ಟ್ ಮಾಡ್ತಾರೆ. ಬೆಳ್ತಂಗಡಿ ತಾಲೂಕು ನೆರಿಯ ಗಡ್ಡಿಬಾಗ್ಲು ಅನ್ನೋ ಊರಿಗೆ ಶಿಫ್ಟ್ ಮಾಡ್ತಾರೆ. ತುಂಬ ರಿಚ್ ಆಗಿ ಕಾರಲ್ಲಿ ಅಂಬಾಸಿಡರ್ ಕಾರಲ್ಲಿ ಓಡಾಡ್ತಿದ್ದಂಥ ನಾವು ಬಂದು ಒಂದು ಹಳ್ಳಿಯಲ್ಲಿ ಸೇರ್ಕೊತೀವಿ. ನಮಗೆ ತುಳು ಬರಲ್ಲ, ಕನ್ನಡ ಬರಲ್ಲ, ಮಲಯಾಳಂ ಬಿಟ್ಟರೆ ನಮಗೇನು ಬರಲ್ಲ. ಆ ಟೈಮ್ ಆ ಊರು ನಮ್ಮನ್ನು ಸಾಕುತ್ತೆ. ಆ ಗಂಡಿಬಾಗ್ಲು ಅನ್ನೋ ಊರೇನಿದೆ ನಮ್ಮನ್ನು ಸಾಕುತ್ತೆ. ಅಲ್ಲಿ ಅವ್ರ ಮಕ್ಕಳ ಥರ ನಮ್ಮನ್ನು ಸಾಕುತ್ತೆ, ಪ್ರೀತಿ ಮಾಡ್ತಾರೆ. ಯಾರು ಇವರು, ಎಲ್ಲಿಂದಲೋ ಬಂದು ಇಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಅಷ್ಟು ಗೊತ್ತಾಗುತ್ತೆ ಅವರಿಗೆ. ಇವರು ರಿಚ್ ಆಗಿದ್ದಂದ್ರು ಬಂದು ಇದು ಬಂದು ಸಿಕ್ಕಾಕೊಂಡಿದ್ದಾರೆ. ನಾನು, ನನ್ನ ಅಜ್ಜಿ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಕೂಡ ಬಂದು ಫುಲ್ ಫ್ಯಾಮಿಲಿ ಶಿಫ್ಟ್ ಫುಲ್ ಫ್ಯಾಮಿಲಿ. ನಮ್ಮಪ್ಪ ಅಷ್ಟು ಸ್ವಾಭಿಮಾನಿ. ಸತ್ರ ನಾವು ಹಾಳಾದ್ರೆ ಎಲ್ಲೂ ಬಂದು ಆಗಬಾರ್ದು ಉದ್ದೇಶ ಕರ್ಕೊಂಬಂದು ಇಟ್ ಟುಕ್ ಎ ಚಾನ್ಸ್ ಇರಲಿ ಅಂತ. ಏನ್ ಮಾಡ್ತಿದ್ರಿ ಅಲ್ಲಿ? ಅಲ್ಲಿ ನಾವೊಂದು ಕೆಲಸಗಳನ್ನು ಮಾಡಿಕೊಂಡು, ನಮ್ಮ ತಾಯಿ ಕೆಲಸಗಳನ್ನು ಮಾಡಿಕೊಂಡು, ಇನ್ನೊಂದು ಎಲ್ಲ ಪ್ರತಿಯೊಂದು ಸಿಕ್ಕಾಪಟ್ಟ ಕಷ್ಟ. ಅಂದರೆ ನೀವು ಯೋಚನೆ ಮಾಡೋದಕ್ಕಾಗದ ರೀತಿಯಲ್ಲಿ ಕಷ್ಟಪಟ್ಟಿದ್ವಿ. ಅದಾದಮೇಲೆ ಇಷ್ಟು ಒಟ್ಟಿಗಿರೋದಕ್ಕಾಗೋದಿಲ್ಲ. ಮನೇಲಿ ಒಂದು ಸಮಸ್ಯೆ ಇತ್ತು. ನಾನು ಒಬ್ಬನೇ ಕಪ್ಪಗಿರೋನು, ಸಣ್ಣ ವಯಸ್ಸಿಂದಲೂ ಕೂಡ ನಾನೊಬ್ಬನೇ ಈಗ ಬಣ್ಣದವನು. ಬಾಕಿ ಎಲ್ಲರೂ ಕೂಡ ಬೆಳ್ಳಗಿದ್ದಾರೆ. ನಮ್ಮ ಒಬ್ಬನ ತಾತನ ಥರ. ನಮ್ಮ ಅಜ್ಜಿ ನೀವು ನೋಡಿದಿರಿ, ಏಲಿಯಮ್ಮ ಪ್ಯಾಟ್ರಿಕೋ ಸುಭಾಷ್ ಹೇಳ್ಬಿಟ್ಟು ನೀಲಿ ಕಣ್ಣಿನ ಈ ಟೈಟಾನಿಕ್ ಇದ್ದಾರಲ್ಲ, ಟೈಟಾನಿಕ್ ಹೀರೋಯಿನ್ ಇದ್ದಾರಲ್ಲ, ಆ ರೀತಿ ಕೇಟ್ ವಿನ್ಸ್ಲೆಟ್. ನನಗೆ ಇದೊಂದು ಭಾಳ ನೋವಿತ್ತು ನನಗೆ. ನಾನು ಒಬ್ಬ ಕಪ್ಪು ಕೊಟ್ಬಿಟ್ಟಿದ್ದೀನಿ. ನಾನು ಸಣ್ಣ ವಯಸ್ಸಿಂದ ಗಿಲ್ಟಿ ಕಾನ್ಷಿಯಸ್ ಭಾಳ ಜಾಸ್ತಿ. ಯಾರು ಬಂದ್ರು, ಯಾರು ಇವನು ಪಕ್ಕದ ಮನೆಯವನ, ಅದು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆ ವಯಸ್ಸಲ್ಲಿ ಅಣ್ಣ ಅಕ್ಕ ಅವ್ರು ಮುಂದೆ ಹೋಗೋರು, ನೀನು ನಮ್ಮ ಜೊತೆ ಬರಬೇಡ, ಹಿಂದೆ ಬಾಂದ್ಕೊಳ್ಳೋರು. ಅವ್ರ ಮನಸ್ಸಲ್ಲಿ ಇತ್ತು ಏನೋ ಗೊತ್ತಿಲ್ಲ, ಬಟ್ ಅವಾಗ ಮಕ್ಕಳು ಅದು ನನಗೆ ಭಾಳ ಒಂಥರ
ನನಗೆ ಮನೇಲಿ ಇರೋಕ್ಕೆ ಇಷ್ಟ ಆಗಿಲ್ಲ. ನಾನು ಬೇರೆ ಹಾಸ್ಟೆಲ್ಗಳಲ್ಲಿ, ಆಶ್ರಮಗಳಲ್ಲಿ ದುಡಿತಾ ಇದ್ದೆ. 6ನೇ ಕ್ಲಾಸ್ ಆದ್ಮೇಲೆ ನಾನು ಮನೆ ಕಡೆ ಗಮನ ಹರಿಸಲೇ ಇಲ್ಲ. ನಾಯನಾಡು ಅಲ್ಲಿ ಬೆಳ್ತಂಗಡಿ ಪಕ್ಕದಲ್ಲಿ ಇದು ಕೊಕ್ಕಡ ಅನ್ನೋದು ಚರ್ಚ್ ಫಾದರ್ಗಳದ್ದು ಆಶ್ರಮದಲ್ಲಿ ಹಂದಿ, ಕೋಳಿ, ಕುರಿ ಎಲ್ಲ ಸಾಕೊಂಡು ಮೇಯಿಸ್ಕೊಂಡು ಬೆಳಿಗ್ಗೆ ಅವರಿಗೆ ಸಹಾಯ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಒಂದು 60 ಜನ ಇರ್ತಿದ್ವಿ. 60 ಜನ ರಜೆ ಆದ್ರೆ ಮನೆಗೆ ಹೋಗೋರು, ನಾನು ಮನೆಗೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಇರ್ತಾ ಇದ್ದೆ. ಅವ್ರ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೆ. ನನಗೆ ಇಷ್ಟು ದುಡ್ಡು ಕೊಡೋರು, ಆ ದುಡ್ಡು ತೆಗೆದ್ರೆ ನಾನು ಮನೆಗೆ ಅದನ್ನು ಕೊಡ್ತಾ ಇದ್ದೆ. ಅದಾದಮೇಲೆ ನಾಯನಾಡು ಅನ್ನೋ ಒಂದು ಊರಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಕರ್ಕೊಂಡು, ಅಲ್ಲೂ ಅಷ್ಟೇ ನನಗೆ ಅಡುಗೆ ಬರ್ತದೆ. ಆಗಲೇ ಅಡುಗೆ ಕೆಲಸ ಈ ಅವರ ಲ್ಯಾಟಿನ್ ಎಲ್ಲ ಜರ್ಮನ್ ಬೇಸ್ಡ್ ಅವರಿಗೆ ಆ ಥರ ಐಟಮ್ಸ್ಗಳು ಬೇಕು ಮಾಡಿಕೊಡ್ತಾರೆ. ನನ್ನ ಅಡುಗೆಗೋಸ್ಕರ ನಾನು ಇಷ್ಟಪಡೋಕೆ ಶುರು ಮಾಡಿದೆ, ಓದೋಕೆ ಶುರು ಮಾಡಿದೆ. ನಾನು ಓದೋದ್ರ ಜೊತೆಗೆ ನನ್ನ ಊರಲ್ಲಿದ್ದಂಥ ಸುಮಾರು ಜನ ಬಡ ಮಕ್ಕಳನ್ನ ಕರ್ಕೊಂಡ್ಬಂದು ಮಿಷನರಿ ಸೇರಿಸ್ಬಿಟ್ಟು ಓದ್ಸೋಕೆ ಶುರು ಮಾಡಿದೆ. ಒಂದು ಪ್ರೀತಿ ಸಿಕ್ತು ನನಗೆ. ವಾಪಸ್ಸು ನಾನು ಮನೆಗೆ ಹೋಗಲಿಲ್ಲ. ಅದಾದಮೇಲೆ ನನಗೆ ಚಾಮರಾಜನಗರ ಡಿಸ್ಟಿಕ್ಕು CR ಬಾಲರಪಟ್ಲ, ಕ್ರಿಸ್ತರಾಜ ಬಾಲರಪಟ್ಲ ಅದ್ಭುತವಾದ ಸಂಸ್ಥೆ. ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ಬಾಲರಪಟ್ನ, ಬಾಲರದ್ರ ಪಟ್ಟಣ, ಅಲ್ಲಿ ನನಗೆ ಕರ್ಕೊಂಡು ಹಾಸ್ಟೆಲಿಗೆ ಕರ್ಕೊಂಡು ಹೋದ್ರು. ಅಲ್ಲೂ ಹಂದಿ, ಹಸು, ನಾಯಿ ಎಲ್ಲವನ್ನು ಸಾಕುವಂಥ ಕೆಲಸದ ಜೊತೆಗೆ ಸ್ಕೂಲ್ಗೆ ಹೋಗುವಂಥದ್ದು, ಫಾದರ್ಗಳಿಗೆ ಅಡುಗೆ ಮಾಡ್ಕೊಡುವಂಥದ್ದು. ಅಲ್ಲಿ ನನ್ನ ಕಲಾ ಜೀವನಕ್ಕೆ ನನಗೆ ಒಂದು NS ಪುಟ್ವೀರಪ್ಪ ಅಂತ ಹೇಳ್ಬಿಟ್ಟು, ನನ್ನ ಕನ್ನಡ ಚೆನ್ನಾಗಿರಲಿಲ್ಲ, ನನ್ನ ಭಾಷೆ ಹಿಡ್ತಾ ಆಗಲಿ ಏನು, ನಾನು ಭಾಳ ಬಿಕ್ಸ್ಡ್ ಆಗಿ ಮಾತಾಡ್ತಾ. ನನಗೆ ಕನ್ನಡವನ್ನು ಕಲಿಸ್ಕೊಟ್ಟಂಥವ್ರು ನನ್ನ ಗುರುಗಳು NS ಪುಟ್ವೀರಪ್ಪ ಅಂತ, ಕುವೆಂಪುರವರ ಶಿಷ್ಯ. ಕಂದ ಪದ್ಯಗಳು, ಪುಸ್ತಕ ಓದೋದನ್ನು ಹಿಡಿದು ಪ್ರತಿಯೊಂದು ಭಾಷೆ, ಸ್ಪಷ್ಟತೆ, ಉಚ್ಚಾರ ಎಲ್ಲವನ್ನು ಕೂಡ ಕಲಿಸ್ಕೊಡ್ತಾರೆ. ಪ್ರತಿಭಾನ್ವೇಷಣಾ ಸಮಿತಿ ಅಂತ ಮಾಡಿ ಅದು ನನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ನಮಗೆ ನಿಸಾರ್ ಅಹಮದ್ರ ಹಾಡುಗಳು, ಭಾವಗೀತೆ ಕಾಂಪಿಟೇಷನ್ ಇದ್ರೆ ನಾನು ಒಂದೇ ಸಲ ಕರೆದ್ಬಿಟ್ಟು ಅಷ್ಟು ಪ್ರೈಸ್ ಒಟ್ಟಿಗೆ ಕೊಡ್ತಾ ಇದ್ದೆ. ಫಸ್ಟ್ ಪ್ರೈಸ್ ನನಗೆ. ಶಿನೋ ಜಾರ್ಜ್ ಅಂತ ಕರೀತಾ ಇದ್ರು, ನನ್ನ ಹೆಸರು ಶಿನೋ ಜಾರ್ಜ್. ನಮ್ಮ ಶಿನು ಅಂತ ಅಷ್ಟು ಪ್ರೀತಿ. NS ಪುಟ್ವೀರಪ್ಪ, BSK, ಸುಜಯ್ ಕುಮಾರ್ ಅವರು ನನ್ನನ್ನು ತಿದ್ದಿದಂಥ ರೀತಿ. ಏನಾಗ್ತೀನಿ ಅಂತಂದಾಗ ಪಿಕ್ಚರ್ ಆ್ಯಕ್ಟರ್ ಆಗ್ತೀನಿ ಸರ್ ಅಂತ ಫ್ರೆಂಡ್ಸ್ ಎಲ್ಲ ನಗೋರು. ನನ್ನ ಮಗ ಕೊಳ್ಳಿದ್ದೇವೆ ಇದ್ದಾಗ ಅವನ ಹಿಂಗೆ ಭಾಳ ಸಣ್ಣಗಿದ್ದೀನಿ, ಲೀನ್ ಆಗಿದ್ದೀನಿ, ಕೋಲ್ ಬುಕ, ವಿಚಿತ್ರವಾಗಿ ಕಾಣಿಸ್ತಾ ಇದ್ದು ಅಂತ ಮಿಮಿಕ್ರಿ ಮಾಡ್ತಾ ಇದ್ದೆ. ಒಂಥರ ನಾಟಕಗಳು ಬರೀತಾ ಇದ್ದೆ. ಆಗಲೇ 2-3 ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿದ್ದೇವೆ. ನನಗೆ ಒಂದು ಫ್ಯಾನ್ ಫಾಲೋಯಿಂಗ್. ಏನು ಏಜ್ ಅವಾಗ ನಿಮಗೆ? ನನಗೆ A ಸ್ಟ್ಯಾಂಡರ್ಡ್ ಹುಡುಗ, 8th ಸ್ಟ್ಯಾಂಡರ್ಡ್. ಹೌದಾ? 101 ಜನ ನನ್ನ ಕ್ಲಾಸ್ಮೇಟ್ಸ್ಗಳು, ಅದ್ರ 8 ಜನ ತೀರೋಗಿದ್ದಾರೆ. ಇವತ್ತು ಕೂಡ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲ ಪ್ರೊಫೆಸರ್ಗಳಾಗಿದ್ದಾರೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಕೆಲವರು ಕೃಷಿ ಮಾಡ್ಕೊಂಡಿದ್ದಾರೆ, ಕೆಲವರು ಲಾಯರ್ಗಳಾಗಿದ್ದಾರೆ. ಎಲ್ಲರೂ ಚೆನ್ನಾಗಿ 108 ಜನ ಕೂಡ ನಾವು ಭಾಳ 108 ಜನ ಬಿಟ್ಟು ಬಾಕಿ ಎಲ್ಲರೂ ಕೂಡ ನಾವು ಜನ ಟಚಲ್ಲಿ ಇದ್ದೀವಿ. ವೆರಿ ನೈಸ್. ಅಷ್ಟು ಚೆನ್ನಾಗಿ ನಮ್ಮನ್ನು ಜೀವನ ಕಲಿಸ್ಕೊಟ್ರು ಆ ಸಂಸ್ಥೆ, ಕ್ರಿಸ್ತರಾಜ ಬಾಲರಪಟ್ಟ ಸಂಸ್ಥೆ. ಅಲ್ಲಿ ನಾನು ಕಲಾವಿದನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ಚಪ್ಪಾಳೆ ನನಗೆ ಭಾಳ ಖುಷಿ ಸಿಕ್ತು. 10ನೇ ಕ್ಲಾಸ್ ಮುಗೀತು. ವಾಟ್ ನೆಕ್ಸ್ಟ್? ನನ್ನ ಕಾಯ್ತಾ ಇದ್ರು ಜನ. ಜಾರ್ಜನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಇನ್ನೊಂದು ಫಾದರ್ ಗ್ರೂಪ್ ಮಂಗಳೂರಿಗೆ ಪುನಃ ಕರೆಸ್ಕೊಟ್ರು. ಅಡುಗೆ ಮಾಡ್ತೀರಲ್ಲ ಚೆನ್ನಾಗಿ, ಫಾದರ್ಗಳಿಗೆ ಅಡುಗೆ ಬೇಗ ಅಂತ ಹೇಳ್ತೀರಿ, ಭಾಳ ಸುಸ್ತಾಗಿ ಮಾಡ್ತೀವಿ. ಸೆಂಟ್ ಅಲೋಷಿಯಸ್ ಈವ್ನಿಂಗ್ ಕಾಲೇಜಲ್ಲಿ ನಾನು PUC ಅಲೋಷಿಯಸ್ ಈವ್ನಿಂಗ್ ಕಾಲೇಜ್, ಬೆಳಿಗ್ಗೆಲ್ಲ ಫಾದರ್ಗಳ ಕೆಲಸ, ಮಾರ್ಕೆಟಿಂಗ್ ಇನ್ನೊಂದನ್ನು ಮಾಡ್ಕೊಂಡು ಅಲ್ಲೂ ಕೂಡ ನನ್ನ ಕಲಾ ಜೀವನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನನಗೆ ಒಂದು ನಮ್ಮ ಅಪ್ಪ ಅವತ್ತು ತಗೊಂಡೊಂದು ಡಿಸಿಷನ್, ನನಗೆ ಯಕ್ಷಗಾನ ಏನು, ಭೂತದ ಕೋಲ ಏನು, ನಾನು ಓದಿದಂಥ ಊರಲ್ಲಿ ಧಾರವಾಡದವರಿದ್ದರು, ಹುಬ್ಳಿಯವರಿದ್ದರು, ಗದಗಿನವರಿದ್ದರು, ಮಂಡ್ಯದವರಿದ್ದರು, ಸಮಗ್ರ ಕರ್ನಾಟಕವೇ ಅಲ್ಲಿತ್ತು. ಅವರ ಭಾಷೆ, ಅವರ ಸೊಗಡು, ಅವರ ಜೀವನ ಶೈಲಿ, ಅವರ ಆಹಾರ ಪದ್ಧತಿಗಳು ಎಲ್ಲವೂ ಕೂಡ ಒಂದೇ ಕಡೆ ಕಲಿಯುವಂಥದ್ದು ಅವಕಾಶ ನನಗೆ ಕಲಿಸ್ಕೊಟ್ಟೆ. ಬಿಗ್ಗೆಸ್ಟ್ ಲೆಸನ್ ನಾನು ಸ್ಕೂಲಲ್ಲಿ ಕೂತು ಕಲಿತದ್ದು ಭಾಳ ಕಮ್ಮಿ. ವಾಟ್ ಐ ಲರ್ನ್ ಫ್ರಮ್ ದಿ ಪಬ್ಲಿಕ್, ಜೀವನ ಪಾಠವೇ ನನಗೆ ಕಲಿಸಿದ್ದು. ಅವಾಗ ನನಗೆ ಕಷ್ಟದ ಸಣ್ಣ ವಯಸ್ಸು ನೋಡ್ಕೊಂಡು ಹೋಗಿದ್ದು, ಕಷ್ಟ ನನಗೆ ಅಲ್ವೇ ಅಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಅಲೋಷಿಯಸ್ ಕಾಲೇಜಲ್ಲಿ ನಾನು ಓದ್ತಾ ಇದ್ದಾಗ ನನ್ನ ಲೆಕ್ಚರಿಗೆ 11,000 ರೂಪಾಯಿ ಸಂಬಳ. ನಾನು 18,000 ರೂಪಾಯಿ ದುಡಿತಾ ಇದ್ದೆ. ಇಲ್ಲಿ ಕೆಲಸ, ಅಲ್ಲಿ ಕ್ವಾಲಿಟಿ ಬಾರ್ ಅಂಡ್ ರೆಸ್ಟೋರೆಂಟ್ ಲೈವ್ ಬ್ಯಾಂಡಲ್ಲಿ ಇರ್ತಾ, ಅಲ್ಲಿ ಈ ಸಂಜೆ ಹೋಗ್ಬಿಟ್ಟು ವೇಟ್ರ್ ಕೆಲಸ ಮಾಡ್ತಾ ಇದ್ದೆ. ಹೋಟೆಲ್ ಮಂಜೂರಲ್ಲಿ ಅಸಿಸ್ಟೆಂಟ್ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದು ಹೋಟ್ಲಿಗೆ ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕ್ಯಾಟ್ರಿಂಗ್ ಇದ್ರು ಕ್ಯಾಟ್ರಿಂಗ್ ಒಪ್ಕೊಂಡು ಕ್ಯಾಟ್ರಿಂಗ್ ಮಾಡ್ತಾ ಇದ್ದೆ. ಒಳ್ಳೊಳ್ಳೆ ಬಟ್ಟೆಗಳು ಹಾಕೋತಾ ಇದ್ದೆ. ಲಕ್ಸುರಿಯಾಗಿ ಬದುಕಿದ್ದೀನಿ. ಜೀವನ ಭಾಳ ಅದ್ಭುತವಾಗಿ ಕಳೆದಿದ್ದೆ. ಅದಾದಮೇಲೆ ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಾನು ಇಲ್ಲಿ ವೀರಭೂಮಿ ಅನ್ನೋ ಕಾನ್ಸೆಪ್ಟ್, ರೆಸಾರ್ಟ್ ಕಾನ್ಸೆಪ್ಟಿಗೆ RK ಭಟ್ರ ಜೊತೆ ಸೇರ್ತೀನಿ. ಪ್ರವಾಸಿ ಗ್ರಾಮ ಯೋಜನೆ, ಆ ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ನಾನು ಹೋಗಿ ಸೇರ್ಕೋತೀನಿ. ಉತ್ತರ ಕರ್ನಾಟಕದ ಕಲಾವಿದರನ್ನ ಕರ್ಕೊಂಡ್ಬಂದು ಸಂಜೆ ಅವರಿಂದ ಪ್ರವಾಸಿಗರಿಗೆ
ಜಾನಪದ ಹಾಡುಗಳ ಮೂಲಕ ರಸದೌತಣ ಕೊಡುವಂಥ ಒಂದು ಕಾರ್ಯಕ್ರಮ, ವಿಭಿನ್ನವಾದಂಥ ಒಂದು ಕಾನ್ಸೆಪ್ಟ್. ಕಾನ್ಸೆಪ್ಟ್. ಜೀವನ್ ರಾಮ್ ಸುಳ್ಯ ಅನ್ನೋ ದೊಡ್ಡೊಬ್ಬ ರಂಗ ನಿರ್ದೇಶಕರು ನಮಗೆ ನಾಟಕ ಡೈರೆಕ್ಟ್ ಮಾಡ್ತಾರೆ. ಮೃಚ್ಛಕಟಿಕ ಅಂತ. ಮೃಚ್ಛಕಟಿಕ ನಾಟಕದಲ್ಲಿ ನನ್ನ ಶಕಾರನ್ ಪಾತ್ರ ಬಹಳ ಅದ್ಭುತವಾದ ಪಾತ್ರ, ಒಂದು ಖಳನಾಯಕನ ಪಾತ್ರ. ಅದನ್ನು ಬಹಳ ಜನ ಮನ್ನಣೆ ಪಡೆಯುತ್ತೆ, ಬಹಳ ಇಷ್ಟಪಡ್ತಾರೆ. ನನ್ನ ನರೇಷನ್ ಬಹಳ ಫೇಮಸ್ ಆಗುತ್ತೆ. ಸೂತ್ರಧಾರ ಪಾತ್ರಧಾರ ಬಂದು 2 ಗಂಟೆಗಳ ಕಾಲ ಜನರು ರಂಜಿಸ್ತಾ ರಿಲೆವೆಂಟ್ ಇಶ್ಯೂಸ್ಗಳನ್ನು ಕಾಮಿಡಿ ರೂಪದಲ್ಲಿ ತಂದು ಆಮೇಲೆ ಒಂದು ಹಾಡು, ಒಂದು 2 ಗಂಟೆ ಅದು ರೂಪಕ ದೃಶ್ಯಕಾವ್ಯ ಬಹಳ ಜನ ಎಂಜಾಯ್ ಮಾಡ್ತಾ ಇದ್ರು. ಅದು ನೋಡೋದಕ್ಕೋಸ್ಕರ ಕೊಡಗಿಗೆ ಬೇಕಾದಷ್ಟು ಜನ ಬರುವಂಥದ್ದು ನಮ್ಮ ರೆಸಾರ್ಟಲ್ಲಿ ಉಳ್ಕೊಳ್ತಾ ಇದ್ರು. ಅವರಿಗೆ ನಾವು ಮಹಾರಾಜರು ಅಂತ ಕರಿತಾ ಇದ್ದೀವಿ. ಬಂದಂಥವರಿಗೆ ಮಹಾರಾಜರಿಗೆ ಬಹುಪರ ಅಂತ ಹೇಳ್ಬಿಟ್ಟು ಹೂವಾಗ್ತಾ ಇದ್ವಿ. ಕತ್ತಿ ಗುರಾಣಿ ಎಲ್ಲ ಇಟ್ಕೊಂಡು ಸೈನಿಕರೇ ಬನ್ನಿ ಇಲ್ಲಿ ಅಂದ್ಬಿಟ್ಟು ನಾವು ರೀತಿ ಒಂದೊಂದು ಕಾಟೇಜ್ ಹೆಸರು ಬಂದು ವಿಜಯನಗರ, ರಾಷ್ಟ್ರಕೂಟ, ಆ ರೀತಿ ಒಂದು ಸಿಸ್ಟಮ್ ಅನ್ನ ಕಾನ್ಸೆಪ್ಟ್ ಮಾಡಿದ್ವಿ. ಇದ್ದಕ್ಕಿದ್ದಕ್ಕೆ ನನಗೆ ಬಹಳ ದೊಡ್ಡ ಒಂದು ಪ್ರೀತಿ ಸಿಕ್ಬಿಡ್ತು ಜನರದ್ದು. ಕೊಡಗಿಗೆ ಬಂದು ಮಿತ್ರನ್ ಕಾರ್ಯಕ್ರಮ ನೀವು ನೋಡದೇ ಇದ್ರೆ ನಿಮ್ಮ ಕೊಡಗಿನ ಪ್ರವಾಸವೇ ಅಪೂರ್ಣ ಅನ್ನೋ ಮಟ್ಟಕ್ಕೆ ಫೇಮಸ್ ಆಗ್ಬಿಟ್ವಿ. ಆಗ ನಮ್ಗೆ ಇದು ಈ ಥರ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಬಂದಂಥ ಪತ್ರಕರ್ತರುಗಳು ಉದಯ ಮರ್ಕಣಿಯವರು, ಜೋಗಿಯವರು, ನಮ್ಮ ಗಣೇಶ್ ಕಾಸರಗೋಡ್ ಅವರು, ಆಮೇಲೆ ಅರಗಣಿ ಇವರು, ನಮ್ಮ ವೀರೇಶ್ ಅವರು, ಇವರೆಲ್ಲರೂ ಒಂದು ತಂಡ ನಮ್ಮನ್ನು ನೋಡೋಕೆ ಬಂತು. ಈ ಕಾರ್ಯಕ್ರಮ ನೋಡಿದ್ರು. ನನ್ನ ಬಗ್ಗೆ ದೊಡ್ಡ ಒಂದು ಆರ್ಟಿಕಲ್ ಬರೀತಾರೆ ಜೋಗಿಯವರು. ಅಷ್ಟೇ, ಇವತ್ತು ಆರ್ಟಿಕಲ್ ನನ್ನ ಹತ್ರ ಇದೆ. ಮಲಯಾಳಿ ಪುತ್ರ ಕನ್ನಡದ ಮಿತ್ರ ಗಗನ ಕುಸುಮ ಇವನು ಬರಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಆರ್ಟಿಕಲ್ ಬರೀತಾರೆ. ನಾನು ಆಗ ಪೇಪರಲ್ಲಿ ಆರ್ಟಿಕಲ್ ಬರೋದು ದೊಡ್ಡ ವಿಷಯ. ಹೌದು, ಬರೋದೇ ಇಲ್ಲ. ಸಾಕಷ್ಟು ಚಿತ್ರನಟರು ಬರ್ತಾರೆ, ನಮ್ಮನ್ನು ನೋಡ್ತಾರೆ. ಸಂಕೇತ್ ಕಾಶಿಯವರು ಬರ್ತಾರೆ, ಎಲ್ಲ ಕಡೆ ಹೊಗಳ್ತಾರೆ. ಮಂಡ್ಯ ರಮೇಶ್ ಅವರು ಬರ್ತಾರೆ, ಉಮಾಶ್ರೀ ಅವರು ಬರ್ತಾರೆ. ಶಿವಧ್ವಜ್ ಶೆಟ್ಟಿ ಬಂದು ಸುಮಾರು ಒಂದು 30 ದಿವಸ ಅಲ್ಲೇ ಇದ್ದು ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಡ್ತಾರೆ. ಅಲ್ಲಿಗೆ ಬಂದಿದ್ದ ಪ್ರವಾಸಿಗರಲ್ಲೊಬ್ರು ಏನ್ ಚಂದ ಕಾಣಿಸ್ತಾಳೆ ಕಾರ್ತಣ್ಣ, ಬಹಳ ಫೇಮಸ್ ಆಗಿದ್ರು ಡಿ.ಕೆ. ಅವ್ರದ್ದು. ಏನು ಚಂದ ಕಾಣಿಸ್ತಾಳೆ ನನ್ನವ. ಅವರು ನನ್ನ ನೋಡಿ ಖುಷಿಪಟ್ಟು ನನ್ನ ಕಾರ್ಯಕ್ರಮ ವಾರ ಅವ್ರ ಸ್ನೇಹಿತರನ್ನ ಕರ್ಕೊಂಡ್ಬಂದು ನಮ್ಮ ಕಾರ್ಯಕ್ರಮ ನೋಡೋರು. ನಾನು ಒಂದು ಮ್ಯಾನೇಜರು, ವ್ಯವಸ್ಥಾಪಕ ಕಮ್ ಕಲಾವಿದ ಆಗಿರೋದ್ರಿಂದ ಒಂದು ಪಬ್ಲಿಕ್ ರಿಲೇಷನ್ ಚೆನ್ನಾಗಿ ಬೆಳೀತು ನನಗೆ. ಶ್ರೀರಾಮ್ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು. ಅದಾದ್ಮೇಲೆ ಸಿನಿಮಾ ನೋಡಿದೆ, ಶಿವಣ್ಣನ ಜೊತೆ ಒಂದು ಸಿನಿಮಾ ಅಭಿನಯಿಸಿದೆ ಅನ್ನೋ ಖುಷಿಯಲ್ಲಿ. ಚಲನಚಿತ್ರ ನಟ ಚಾಚಿ. ಮೊದಲು ಸಿನಿಮಾ ಯಾವುದು? ಶ್ರೀರಾಮ್. ಅದಾದ್ಮೇಲೆ ಶಿವಧ್ವಜ್ ಅವ್ರದ್ದು ಬಂದು ಒಂದು ದಿನ ಆನಂದ್ ತೀರ್ಥ ಮತ್ತು ಮುನಿ ಜನಪದ ಅಂತೇಳಿ ಬರ್ತಾರೆ. ಸಿಲಿಲಲ್ಲಿ ಪಾಪ ಪಾಂಡು ಬಹಳ ಫೇಮಸ್. ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಕರೆಕ್ಟಾಗಿ 7:15. ಈ ಪಾಪ ಪಾಂಡು ಸಿಲಿಲಲ್ಲಿ ನೋಡ್ಬಿಟ್ಟೆ ನಾವು ಹೋಗ್ಬೇಕು ಅನ್ನೋದು. ಅಷ್ಟು ಇಷ್ಟ ನನಗೆ. ಜಹಂಗೀರ್ನ ಕಂಡ್ರೆ, ರವಿಶಂಕರ್ ಕಂಡ್ರೆ ಲೈಫಲ್ಲಿ ಒಂದ್ಸಲ ರವಿಶಂಕರ್ನ ಹಿಡ್ಕೋಬೇಕು, ನಾವು ತಪ್ಕೋಬೇಕು, ನನಗೆ ಅಷ್ಟೇ ನನಗೆ ಆಸೆ ಇದೆ. ಸಿಲಿಲಲ್ಲಿ ನೋಡಿ, ಹೌದು, ಏನ್ ಟೈಮಿಂಗ್ ಗುರು, ಏನ್ ಖುಷಿ ಇದು. ಒಂದು ಮನೆ ಮಾತಾಗಿದ್ರು, ಮನೆ ಮಾತಾದಂತ ಧಾರಾವಾಹಿ ಬಂದು ನನ್ನ ಪರ್ಫಾರ್ಮೆನ್ಸ್ ನೋಡಿ ನಾನು ಅದರಲ್ಲಿ ಬಹಳ ಕಾಮಿಡಿ ಓರಿಯೆಂಟೆಡ್ ಕ್ಯಾರೆಕ್ಟರ್ಗಳು, ಈ ಜೆ.ಪಿ. ರಾಜರತ್ನಂ ಅವರು ಆ ಹಾಡುಗಳು ಅದನ್ನ ರೂಪಕವಾಗಿ ಬರ್ತಾ ಇದ್ವಿ. ರಾಯರು ಬಂದರು ಮಾವನ ಮನೆಗೆ ಅಂದ್ರೆ ನಾನು ಮಾವನ ಕ್ಯಾರೆಕ್ಟರ್ ನಾಟಕ ಆಡಿಸಿದ್ದೆ. ಆ ನಾಟಕದ ಒಂದು ಪಾತ್ರ ನಂದು. ನನ್ನ ಎನರ್ಜಿ ಎಲ್ರಿಗೂ ಬಹಳ ಇಷ್ಟ ಆಗಿತ್ತು. ಬಹಳ 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 ಬಹುಮಾನಗಳು ಕೊಡ್ತಾ ಇದ್ರು ನನ್ನನ್ನು. ಸ್ಟೇಜಲ್ಲಿ ನೀವೆಲ್ಲ ಅಪ್ಪಣೆ ಕೊಟ್ಟು ಅವತ್ತು ಕಿಕ್ಕಿದ ಜನಸಂದಣಿ, ಇವತ್ತು 300-400 ಜನ ಇರುವಂಥ ಕ್ಲಾಪ್ಸ್ ಬಂದಿದ್ರೆ ದಯವಿಟ್ಟು ಮಿತ್ರ ಅವ್ರನ್ನ ನಾವು ಸಿನಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ, ಅವಕಾಶ ಮಾಡ್ಕೊಡ್ಬೇಕು. ಪಬ್ಲಿಕ್ಕಲ್ಲಿ ಅನೌನ್ಸ್ ಮಾಡ್ತಾರೆ, ದೊಡ್ಡ ಒಂದು ಪಾತ್ರಕ್ಕೆ ನನ್ನ ಅನೌನ್ಸ್ ಮಾಡ್ತಾರೆ. ಇದಕ್ಕೂ ಮುಂಚೆ ಸೌಂದರ್ಯ ನಟಿ ಸೌಂದರ್ಯ ಅವ್ರು ಬಂದು ಒಂದು ವಾರ ಚಂದ್ರು ಸರ್ ಬಂದಿದ್ರು. ಚಂದ್ರು ಸರ್ ಬಂದಿರಲಿಲ್ಲ. ಚಂದ್ರು ಸರ್ ಹೇಳ್ತಾರೆ, ಈ ತರ ಒಂದು ಆರ್ಟಿಸ್ಟ್ ಇದ್ದಾರೆ, ಇವನೇ ಬೇಕು ನಮಗೆ ನೋಡಿ ಅಂತ ಹೇಳ್ಬಿಟ್ಟು ಮುನಿ ಜನಪದವರು ಪಾಪ ಪಾಂಡುಗೆ ನಮ್ಗೆ ಕರೀತಾರೆ. ಪಾಪ ಪಾಂಡುವಲ್ಲಿ ಈಗ ಚೇಂಜ್ ಆಗಿರ್ತದೆ. ಆಗ ಚಿದಾನಂದ್ ಮತ್ತು ಅವ್ರಿಗೆ ಕ್ಲಾಶ್ ಆಗಿ ಜಹಾಂಗೀರ್ ಅವರು ಎಂಟ್ರಿ ಕೊಡ್ತಾರೆ. ಆ ಎಪಿಸೋಡ್ ಮುಂದುವರಿತಾ ಇರುತ್ತೆ. ಇನ್ನೊಂದು ಪಾತ್ರ ಬೇಕಾಗಿರುತ್ತೆ. ಆ ಪಾತ್ರಕ್ಕೆ ತುಂಬಾ ಆಡಿಷನ್ ಆಗ್ತಾ ಇರುತ್ತೆ. ನನ್ನನ್ನು ಆ ಪಾತ್ರಕ್ಕೆ ವಿದೌಟ್ ಆಡಿಷನ್ ನನ್ನ ತಗೋತಾರೆ. ಇದಕ್ಕೂ ಮುಂಚೆ ನಟಿ ಸೌಂದರ್ಯ ಅವರು ಒಂದು ವಾರ ಅಲ್ಲಿ ಬಂದು ಉಳ್ಕೊಂಡು ದೀಪಾವಳಿಗೆ ಇಡೀ ಕಲಾವಿದರನ್ನ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು, ಬೆಂಗಳೂರು ಮನೆಗೆ, ಸದಾಶಿವರದ ಮನೆಗೆ ಕರ್ಕೊಂಡು ಬಂದು ನಮ್ಗೆಲ್ಲರಿಗೂ ಕೂಡ ಬಾಗಿನ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ನಿಜವಾದ ಕಲಾವಿದರು ನೀವು, ನಾವಲ್ಲ ಅಂತ ಹೇಳಿ ಅಷ್ಟೆಲ್ಲ ಪ್ರೀತಿಯನ್ನು ಕೊಡ್ತಾರೆ ನಮಗೆ ಇಡೀ ತಂಡ. ನಮ್ಗೆ ನಾವು ಸ್ಟಾರ್ಗಳ ಥರ ಮೆರೆದು ಬಿಟ್ಟಿವಿ. ನಾವಾಗ ಇಮಿಡಿಯೇಟ್ ಆಗಿ ನನಗೆ ಸಿಲಿಲಲ್ಲಿ ಅವಕಾಶ ಸಿಗುತ್ತೆ, ಪಾಪ ಪಾಂಡವಲ್ಲಿ ಅವಕಾಶ ಸಿಗುತ್ತೆ. ಆಗ ನಾನು ಅಲ್ಲಿ ಕೆಲಸನ ಬಿಟ್ಟು 2 ಮಕ್ಕಳು, ನನ್ನ ಅಷ್ಟೊತ್ತಿಗೆ ಮದುವೆ ಆಗಿತ್ತು. ಮದುವೆ ಅರ್ಲಿ ಮ್ಯಾರೇಜ್, ನಂದು ಬಾಲ್ಯ ವಿವಾಹ ಅಂತ ಹೇಳ್ತೀವಲ್ಲ ಆ ರೀತಿ. ಅದು ಅರೇಂಜ್ ಇಷ್ಟಪಟ್ಟೆ. ಅವಳು ನೋಡಿದೆ, ಮದುವೆ ಆದೆ. ನಂದು ವೆನ್ ಐ ಆಮ್ 23 ಐ ಆಮ್ ಮ್ಯಾರಿಡ್. 24ಗೆ ನಾನು ಅಪ್ಪ ಆಗಿದ್ದೆ. ಬಂದು ಇಲ್ಲಿ ಸೆಟ್ಲ್ ಆಗ್ತೀನಿ. ಸಿಲಿಲಲ್ಲಿ ಭಾಳ ಫೇಮಸ್ ಆಗ್ತೀನಿ.
ಆ ಗಣೇಶನ್ ಪಾತ್ರ ಮನೆ ಮಾತಾಗುತ್ತೆ. ಹ್ಮ್ ಅದಾದ್ಮೇಲೆ ಸಾಲು ಸಾಲು ಚಿತ್ರಗಳು, ಜೀವನ ಹಿಂಗೆ 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 ಬಂದು ನಾವು ಎಲ್ಲಿಯೋ ಸ್ಟಾರ್ಟ್ ಆಗಿದ್ದು, ಒಂದು ರೌಂಡ್ ಹೊಡೆದು ಹೀಗೆ ಬಂದು ನನ್ನ ಹೀಗೆ ನಿಲ್ಲಿಸ್ತಾರೆ. ಹ್ಮ್ ಹಾಗೆ ನನಗೆ ಇಂಡಸ್ಟ್ರಿಯಿಂದ ಸಿಕ್ಕಿದ್ದು ತುಂಬ ದೊಡ್ಡ, ನನ್ನ ಇಲ್ಲಿವರೆಗೆ ಕರ್ಕೊಂಬಂದು ಒಂದು ಅದ್ಭುತನೇ ಕರ್ಕೊಂಬಂದಿದ್ದು ಅಷ್ಟೇ ಹೊರತು ನನ್ನ ಪ್ರತಿಭೆಗಿಂತ ಜಾಸ್ತಿ ಜನರ ಆಶೀರ್ವಾದ, ನನ್ನ ಪ್ರತಿಭೆಗಿಂತ ಜಾಸ್ತಿ ಕನ್ನಡಿಗರ ಪ್ರೀತಿ ಇವತ್ತು ನನ್ನನ್ನು ಒಬ್ಬ ನಟನನ್ನಾಗಿ ಕೂರಿಸಿದೆ ಅಂತ ಹೇಳಲಿಕ್ಕೆ ಇಷ್ಟ. ಸಿನಿಮಾನ ಒಂದು ಭಾವನೆ ಅಂತ ನೋಡೋರಿಗೆ ನಾನು ದುಡಿತೀನಿ, ಅದನ್ನ ಸಿನಿಮಾದಲ್ಲೇ ಬಿಡ್ತೀನಿ ಅಥವಾ ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಹಠಕ್ಕೆ ಬಿದ್ದವರು ಸಾಕಷ್ಟು ಜನ ಇದ್ದಾರೆ. ಹೌದು ಆ ಹಠಕ್ಕೆ ಆ ಹಠದ ಪ್ರಯತ್ನಕ್ಕೆ ಬಿದ್ದವರಲ್ಲಿ ನೀವು ಒಬ್ರು. ಹೌದು ಆ ಪ್ರಯತ್ನ ನಿಮ್ ಕಣ್ಣೀರು ಹಾಕ್ಸಿದೆ. ಹೌದು. ಏನ ಅನುಭವ? ನಾನು ಸುಮ್ಮನೆ ಕೂರುವಂಥ ಜಯಮನ್ ನಂದಲ್ವೇ ಅಲ್ಲ. ನಾನು ಒಂದೇ ವಿಷಯವನ್ನು ನಂಬಿಕೊಂಡು ಬದುಕೋನು ನಾನಲ್ವೇ ಅಲ್ಲ. ನಾನು ಕರಗತವಾಗಿರುವಂಥ ಕಲೆಗಿದೆ, ಕ್ಯಾಟ್ರಿಂಗ್ ನನಗಾಗಿರುವಂಥ ಒಂದು ಬಿಸ್ನೆಸ್, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿರುವಂಥ ಒಂದು ವಿಚಾರ. ನಾನು ಆರ್ಟಿಸ್ಟು ಅನ್ನೋದು ಯಾವತ್ತೂ ನನ್ನ ತಲೆಗೆ ಹತ್ತಲಿಲ್ಲ. ಇವತ್ತು ಕೂಡ ನಾನು ಹೋಗಿ ಕ್ಯಾಟ್ರಿಂಗ್ ಕೆಲಸ ಅಂದರೆ ಅಡುಗೆ ಊಟ ಬಡಿಸೋದಕ್ಕೆ ರೆಡಿ, ಪಾತ್ರೆ ತೊಳೆಯೋದಕ್ಕೂ ರೆಡಿ ಆಗಿರೋದು. ನನಗೆ ಚೆನ್ನಾಗಿ ಕೈ ಹಿಡಿಯಿತು. 2009ರಿಂದ 2016ರವರೆಗೂ ನಾನು ಒಂದು ರಾಜನಾಗಿ ಬೆರೆದೆ. ಬೇರೆ ಬೇರೆ ರೆಸಾರ್ಟ್ಗಳನ್ನು, ಬೇರೆ ಬೇರೆ ಹೋಟೆಲ್ಗಳನ್ನು, ಚೌಲ್ಟ್ರಿಗಳನ್ನು ಲೀಸಿಗೆ ಪಡ್ಕೊಂಡು ಒಂದು ಸಂಸ್ಥೆ ಕಟ್ಟಿದೆ. ಮಿತ್ರ ಎಂಟರ್ಟೈನರ್ಸ್ ಸಂಸ್ಥೆ ಕಟ್ಟಿದೆ. 100-125 ಜನಕ್ಕೆ ನಾನು ಸಂಬಳ ಕೊಡುವಂಥ ದನಿಯಾಗಿದ್ದೆ. ಬೇಕಾದಷ್ಟು ಕಾರು, ಮನೆ, ಸಂಭಾವನೆ ಎಲ್ಲವೂ ಕೂಡ ಚೆನ್ನಾಗಿ ದುಡಿದೆ. ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರ್ತಾಯಿತ್ತು. ಮನಸಾರೆ ಮತ್ತು ಪಂಚರಂಗಿ ಆದಮೇಲೆ ಸಾಲು ಸಾಲು ಚಿತ್ರಗಳನ್ನು ಕಾಣ್ಕೊಂಡು ಬರ್ತಾರೆ. ಸಿನಿಮಾಗಳ ಸಂಖ್ಯೆ ಉಗ್ರಂ ಎಂದಿಡಿದು ಇಲ್ಲಿ ಕೊನೆಯವರೆಗೂ ಬೇಕಾದಷ್ಟು ಏರ್ತಾ ಬಂತು. ಕಲಾವಿದನಾಗಿ ತೃಪ್ತಿ ಆಗ್ತಾ ಇರಲಿಲ್ಲ. ಹಸು, ಸೇಮ್ ಕಾಮಿಡಿ, ಸೇಮ್ ಸ್ಟೈಲ್, ಮೊನೋಟನಸ್ ಅನ್ನಿಸ್ಬಿಡ್ತು. ಆಮೇಲೆ ಆ ಟೈಮಲ್ಲಿ ಕೆಲವು ಸಿನಿಮಾ ಬಂದು ಎಲ್ಲವೂ ಕೂಡ ಡಬಲ್ ಮೀನಿಂಗ್ ಕಾಮಿಡಿಗೆ ಸೀಮಿತವಾಗಿರುವಂಥದ್ದು ಅಥವಾ ಅಂಗಚೇಷ್ಟೆಗೆ ಸೀಮಿತವಾಗಿರುವಂಥದ್ದು ನನಗೆ ಭಾಳ ಸುಮರ್ಸು. ನನ್ನ ಮಕ್ಕಳು ಕರೆಕ್ಟ್ ದೊಡ್ಡ ಸ್ಥಿತಿಯಲ್ಲಿದ್ದಾಗ ನಾವು ಮಾತಾಡೋದಕ್ಕಾಗೋದಾಗ ನಾನು ಕಲಾವಿದನಾಗಿ ಬೇರೆ ಬೇರೆ ತಂಡಕ್ಕೆ ಹಾಸ್ಯ ಕಾರ್ಯಕ್ರಮಕ್ಕೆ, ಸ್ಟೇಜ್ ಲೆಕ್ಕ ಹಾಕಿದ್ರೆ 5,000ಕ್ಕೂ ಜಾಸ್ತಿ ಕಾಮಿಡಿ ಸ್ಟೇಜ್ ಶೋಗಳು ಮಾಡಿದ್ವಿ. ಕಾಮಿಡಿ ಶೋಗಳನ್ನ ಬೇರೆ ಬೇರೆ ಊರಲ್ಲಿ ಹೋಗಿ ಅಣ್ಣಮ್ಮನ ಜಾತ್ರೆಗೆ, ರಾಜ್ಯೋತ್ಸವಕ್ಕೆ, ಇನ್ನೊಂದು ಕಡೆ ವೇದಿಕೆ ಕಾರ್ಯಕ್ರಮಗಳು ಬೇಕಾದಷ್ಟು ಮಾಡಿ ಅದನ್ನೆಲ್ಲ ನನಗೆ ಸಂಭಾವನೆ ಆಗ್ತಾ ಇತ್ತು. ಕಾರ್ಯಕ್ರಮಗಳನ್ನು ಒಪ್ಕೊಳ್ತಾ ಇದ್ದೆ. ಒಂದು ಗಣೇಶ ಸಮಿತಿ ಅಂತ ಹೇಳಿದ್ರೆ 7 ಕಾರ್ಯಕ್ರಮ ನನಗೆ ಕೊಡ್ತಾ ಇದ್ರು. ಒಂದ್ಸಲ ಅವ್ರನ್ನ ಕಳಿಸ್ತಾ ಇದ್ದೆ, ಒಂದ್ಸಲ ಇವ್ರನ್ನ ಕಳಿಸ್ತಾ ಇದ್ದೆ, ಒಂದ್ಸಲ ಇವ್ರನ್ನ. ಗೊತ್ತಾಯ್ತು. ಅದು ಆರ್ಗನೈಸ್ ಕೆಪಾಸಿಟಿ. ನನ್ನ ಜೊತೆ ನಮ್ಮ ಸ್ನೇಹಿತರುಗಳೆಲ್ಲ ಕೈ ಜೋಡಿಸಿ ದೊಡ್ಡ ಹೋಟ್ಲನ್ನು ಲೀಸಿಗೆ ಪಡ್ಕೊಂಡು ಒಳ್ಳೊಳ್ಳೆ ಮದುವೆ, ಸೇಟುಗಳ ಮದುವೆ, ಒಂದೊಂದು ಮದುವೆ ಮಾಡಿದ್ರೆ 10 ಲಕ್ಷ 15 ಲಕ್ಷ ಪ್ರಾಫಿಟ್ ಮನೆಗೆ ತಗೊಂಡೋಗಿರುವಂಥ ಪರಿಸ್ಥಿತಿ. ದುಡ್ಡಿತ್ತು ಮನೆಯಲ್ಲಿ, ಮನೆ ಕಟ್ಬಿಟ್ಟಿದ್ದೆ, ಒಳ್ಳೆ ಕಾರ್ ಇತ್ತು, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಅಲ್ವಾ, ದುಡ್ಡಿದೆ ಮನೆಯಲ್ಲಿದೆ, ಟ್ರೈ ಮಾಡೋಣ, ಅದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಕಿರಿಕ್ ಪಾರ್ಟಿ ನಾನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ನನ್ನ ಗೆಳೆಯ ರವಿ ಡೈರೆಕ್ಟ್ರು, ಇದರಲ್ಲೆಲ್ಲ ನೋಡಿದ ರಾಜಧಾನಿನೆಲ್ಲ, ಮೂಡಿಗೆರೆ ಗೊತ್ತಾಯ್ತು. ಅವರು ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಫಿಕ್ಸ್ ಮಾಡಿದ್ರು. ಆಯಿತು, ಮಾತಾಡೋಣ, ಕೂತ್ಕೊಂಡು ಋಷಭ ಇವ್ರ ಜೊತೆ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳೋ ಟೈಮಲ್ಲಿ ಏನೋ ಒಂದು ಕಾರಣ ಅಂತ ಹೇಳಿದ್ದು ಅವ್ರದ್ದು 15 ದಿವಸ ಕಣ್ಣಿಗೆ ಕಾಣಿಸೋದು. ನೀವು ಅವ್ರು ಕಾಣಿಸ್ಲಿಲ್ಲ. ಅವರ ಮಿಡಿಷನಲ್ಲಿ ಕಾರ್ಯಕ್ರಮ ಮಾತುಕತೆ ನಡೀತಾ ಇತ್ತು. ಈ ಟೈಮಲ್ಲಿ ದುಡ್ಡಿದೆ ಮನೆಯಲ್ಲಿ ಕ್ಯಾಶ್ ಇದೆ, ನನಗೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಶೇಖರ್ ಸರ್ನ ಕರೆದೆ, ಪಿ ಸಿ ಶೇಖರ್ ಜೊತೆ 2-3 ಸಿನಿಮಾಗಳು ಮಾಡಿದ್ದೆ. ಸರ್ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಸರ್, ಭಾಳ ವಿಶೇಷವಾಗಿರ್ಬೇಕು, ಯಾವ ಕತೆ ಇದ್ರೆ ಹೇಳಿ. ಬರ್ತಾರೆ, 3 ಗಂಟೆಗೆ ಬರ್ತಾರೆ, 3:30, 4 ಗಂಟೆ, 5 ಗಂಟೆ, ಇನ್ನು 5 ಗಂಟೆ ಹತ್ರ ಬಂದಾಗ ಕತೆ ಮುಗಿಯುತ್ತೆ. ನನಗೆ ಭಾಳ ಇಷ್ಟ ಆಗ್ಬಿಡುತ್ತೆ. ರಾಗದ ಕತೆ ಭಾಳ ಬ್ಯಾಂಕ್, ಕರ್ನಾಟಕ ಬ್ಯಾಂಕಿಗೆ ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ, ಸರ್ ಬ್ಯಾಂಕ್ ಕ್ಲೋಸ್ ಆಯ್ತು, ಕ್ಲೋಸ್ ಮಾಡಬೇಡಿ, ಒಂದು ಚೆಕ್ ಬರುತ್ತೆ, ಅಮೌಂಟ್ ಅವರಿಗೆ ಕೊಟ್ಟು ಕಳಿಸಿ, ಒಂದು ಅಮೌಂಟ್ ಬರೆದ್ಬಿಟ್ಟು ಅವ್ರಿಗೆ ಕೊಡ್ತೀನಿ, ಅಡ್ವಾನ್ಸ್ ಕೊಡ್ತೀನಿ. ಅಲ್ಲೇ ಆನ್ ದ ಸ್ಪಾಟ್, ಫಸ್ಟ್ ಸಿಟ್ಟಿಂಗಲ್ಲಿ ಅಡ್ವಾನ್ಸ್ ಕೊಡ್ತೀನಿ. ಇಮಿಡಿಯೇಟಾಗಿ ಟೆಕ್ನಿಷಿಯನ್ ಟೀಮ್ಸ್ ಎಲ್ಲವೂ ರೆಡಿ ಆಗುತ್ತೆ. ಸಿನಿಮಾ ಭಾಳ ದೊಡ್ಡದಾಗಿ ಸೆಟ್ ಇರುತ್ತೆ. ಹೌದೌದು, ತುಂಬ ಅದ್ಭುತವಾಗಿ ಸೌಂಡ್ ಮಾಡುತ್ತೆ. ನನ್ನೆಲ್ಲ ಕನಸುಗಳನ್ನು ಕೂಡ ಸೆಟ್ಟಲ್ಲೇ ಆ ಸಿನಿಮಾ ಆಗಬೇಕು, ಇಂಥ ಆರ್ಟಿಸ್ಟೇ ಬೇಕು, ಹೀಗೆ ಇರಬೇಕು, ಎಲ್ಲವನ್ನು ಕೂಡ ಅರ್ಜುನ್ ಜನ್ಯ ಅಂತ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ವೈದಿಯವರು ಆಗ ಭಾಳ ಫೇಮಸ್ ಕ್ಯಾಮ್ರಾಗಳು, ಹೌದು, ಗೂಗ್ಲಿ, ಕರೆಕ್ಟ್, ಮಾಸ್ಟರ್ ಪೀಸ್, ರಣವಿಕ್ರಮ. ಅಲ್ಲ, ಬಟ್ ನಿಮ್ದು ಕ್ಯಾಮ್ರಾ ವರ್ಕು ಅದು